ನಮಸ್ಕಾರ ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಕೂಡ ಒಂದು ಬೆಂಗಳೂರಿನ ಸುತ್ತಮುತ್ತ ಆಗಿರ್ಬೋದು, ಬೆಂಗಳೂರಿನಲ್ಲಾಗಿರ್ಬೋದು ಸ್ವಂತ ನಿವೇಶನಗಳನ್ನ ಮಾಡ್ಕೋಬೇಕು ಅಂತ ಆಸೆ ಇರುತ್ತೆ. ಆದರೆ ಈ ಒಂದು ರಿಯಲ್ ಎಸ್ಟೇಟಲ್ಲಿ ಬೆಲೆ ಹೆಚ್ಚಾಗ್ತಾ ಇರೋದ್ರಿಂದ ಮಧ್ಯಮ ವರ್ಗದ ಜನರಿಗೆ ಸೈಟ್ ತಗೊಳ್ಳೋ ಆಸೆ ಕನಸಾಗೆ ಉಳಿದ್ಬಿಟ್ಟಿದೆ. ಅಂಥವರು ಈ ಒಂದು ಅವಕಾಶನ ಬಳಸ್ಕೋಬೋದು. ಸೊಂಡೆಕೊಪ್ಪದಿಂದ ಕೇವಲ 1 ಕಿಲೋಮೀಟರ್ ಒಳಗೆ ಇರುವಂಥ ಈ ಒಂದು ಡೆವಲಪ್ಡ್ ಏರಿಯಾ, ಡೆವಲಪ್ಡ್ ಲೇಔಟ್ ಏನಿದೆ, ಇಲ್ಲಿ ಗೇಟೆಡ್ ಕಮ್ಯುನಿಟಿ ಇದೆ. ಈ ಒಂದು ಲೇಔಟಲ್ಲಿ ಕಾಂಕ್ರೀಟ್ ರೋಡ್ಗಳಿದೆ, ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಇದೆ, ವಾಟರ್ ಫೆಸಿಲಿಟಿ ಇದೆ, ಸ್ಯಾನಿಟರಿ ಫೆಸಿಲಿಟಿ ಇದೆ, ಹಾಗೂ ಟ್ರೀ ಗಾರ್ಡನ್ಸ್ ಇದೆ. ಅಷ್ಟೇ ಅಲ್ಲದೆ ಇದು ಒಂದು ಗೇಟೆಡ್ ಕಮ್ಯುನಿಟಿ ಆಗಿರೋದ್ರಿಂದ ನಿಮ್ಗೆ ಎಲ್ಲ ರೀತಿಯಾದ ಫೆಸಿಲಿಟಿ ಕೂಡ ಈ ಒಂದು ಲೇಔಟಲ್ಲಿ ಸಿಗುತ್ತೆ. ಈ ಒಂದು ಡೆವಲಪ್ಡ್ ಲೇಔಟಲ್ಲಿ ನಿಮಗೆ 20-30 ಸೈಟ್ಗಳು, 30-40 ಸೈಟ್ಗಳೆಲ್ಲವೂ ಕೂಡ ಲಭ್ಯ ಇದೆ. ಈ ಒಂದು ಲೇಔಟಿಂದ ನಿಮಗೆ ನೆಲಮಂಗಲ ಆಗಿರ್ಬೋದು ಅಥವಾ ತಾವರೆಕೆರೆ ಆಗಿರ್ಬೋದು ಬಸ್ ಫೆಸಿಲಿಟಿ ಇದೆ. ಬಸ್ ಓಡಾಡುವಂಥ ಮೇನ್ ರೋಡಲ್ಲೇ ಈ ಒಂದು ಲೇಔಟ್ ಡೆವಲಪ್ ಆಗಿರುವಂಥದ್ದು. ಇದು ತುಂಬ ಕಡಿಮೆ ದರದಲ್ಲಿ ನಿಮಗೆ ಸಿಗ್ತಾ ಇದೆ. ಈ ಒಂದು ಅವಕಾಶನ ಪ್ರತಿಯೊಬ್ಬರು ಬಳಸ್ಕೋಬೋದು. ನೀವು ಸೈಟ್ಗಳನ್ನ ಖರೀದಿ ಮಾಡೋದ್ರಿಂದ ಬೇಗನೆ ಅದು ಬೆಳವಣಿಗೆ ಆಗ್ತಾ ಇದೆ. ಇತ್ತೀಚೆಗೆ ನೋಡ್ಬೋದು ನೀವು ಬೆಂಗಳೂರಿನ ಸುತ್ತಮುತ್ತ ಅಂದರೆ ಹೆಚ್ಚಾಗಿ ಸೊಂಡೆಕೊಪ್ಪ, ತಾವರೆಕೆರೆ, ನೆಲಮಂಗಲದಂಥ ಜಾಗಗಳಲ್ಲಿ ಸೈಟ್ನ ಬೆಲೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ರಿಯಲ್ ಎಸ್ಟೇಟ್ ಅನ್ನೋದು ಬೆಳೀತಾನೆ ಇದೆ. ಇಂಥ ಜಾಗದಲ್ಲಿ ನೀವು ಸೈಟ್ಗಳನ್ನ ತೆಗೆದುಕೊಳ್ಳೋದ್ರಿಂದ, ಅದರಲ್ಲೂ ಕೂಡ ಈ ಥರ ಬಸ್ ಫೆಸಿಲಿಟಿ ಇರುವಂಥ ಜಾಗಗಳಲ್ಲಿ ನೀವು ಸೈಟ್ಗಳನ್ನ ತೆಗೆದುಕೊಳ್ಳೋದ್ರಿಂದ ಸೈಟ್ನ ಬೆಲೆ ಆದಷ್ಟು ಬೇಗ ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಗೆ ಯಾವುದೇ ರೀತಿಯಾದ ನಷ್ಟ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಇದು ಕಂಪ್ಲೀಟ್ಲಿ ಡೆವಲಪ್ಡ್ ಲೇಔಟ್ ಆಗಿರೋದ್ರಿಂದ ಯಾವಾಗ ಬೇಕಾದರೂ ನೀವು ಇಲ್ಲಿ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ಬೋದಾಗಿರುತ್ತೆ. ವಾಸಕ್ಕೆ ಯೋಗ್ಯವಾದಂಥ ಒಂದು ಜಾಗ ಆಗಿರುತ್ತೆ. ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಈ ಒಂದು ಪ್ರಾಪರ್ಟಿನಲ್ಲಿ ಇಂಟ್ರೆಸ್ಟ್ ಇದೆ ಅವರು ಕೊಟ್ಟಿರೋಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬೋದು ಅಥವಾ ಸೈಟ್ ವಿಸಿಟನ್ನು ಮಾಡಿ ಕೂಡ ತಿಳ್ಕೊಬೋದು. ಅಷ್ಟೇ ಅಲ್ಲದೆ ಈ ಒಂದು ಪ್ರಾಪರ್ಟಿಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಂಚೆ ಲೀಗಲ್ ಒಪಿನಿಯನ್ ತೆಗೆದುಕೊಂಡು ನಂತರ ಈ ಒಂದು ಪ್ರಾಪರ್ಟಿಗಳನ್ನ ಪರ್ಚೇಸ್ ಮಾಡಿ. ಹೀಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.